ಶಿವಮೊಗ್ಗದ ಗೋಶಾಲೆಯಲ್ಲಿ ಅನುಮಾನಾಸ್ಪದ ಸಾವೊಂದು ಆಗಿರುವಂತದ್ದು. ಶಿವಮೊಗ್ಗ ಜಿಲ್ಲೆಯ ಕೋನಗವನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಗೋಶಾಲೆಯಲ್ಲಿ ಅನುಮಾನಾಸ್ಪದ ಮೃತಪಟ್ಟಿದ್ದಾರೆ ಓರ್ವ ಯುವಕ. ಶಿವಮೊಗ್ಗ ಜಿಲ್ಲೆಯ ಕೋನಗವನಹಳ್ಳಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಭಾರತಿ ತೀರ್ಥ ಗೋಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೃತ ವ್ಯಕ್ತಿಯನ್ನ ಪ್ರಜ್ವಲ್ ಎಂದು ಗುರುತಿಸಲಾಗಿರುವಂತದ್ದು. ಸಾವಿಗೆ ಕಾರಣವಾಗಿರೋದು ಗೋಶಾಲೆಯ ಕಲ್ಯಾಣಿ ಅಂತ ತಿಳಿದು ಬಂದಿದೆ. ಕಾಮಗಾರಿ ಪ್ರಗತಿಯಲ್ಲಿದ್ರೂ ಯಾವುದೇ ಸುರಕ್ಷತೆ ಕ್ರಮ ಅಲ್ಲಿ ಇರಲಿಲ್ಲ. ಹಾಗಾಗಿ ಶ್ವಾನ ತೊಳೆಯಲು ಹೋಗಿದಂತಹ ಈ ಯುವಕ ಅಲ್ಲಿ ಸಾವನ್ನಪ್ಪಿರುವಂತಹ ಶಂಕೆ ಲಭ್ಯವಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದ್ರೂ ಯಾವುದೇ ಸುರಕ್ಷತೆಯ ಕ್ರಮ ಅಲ್ಲಿ ಇರಲಿಲ್ಲ. ಹಾಗಾಗಿ ಶ್ವಾನ ತಡೆಯಲು ಹೋಗಿದ್ದಂತಹ ಯುವಕ ಸಾವನ್ನಪ್ಪಿರುವಂತದ್ದು. ಗೋಶಾಲೆಯಲ್ಲಿ ಅನುಮಾನಾಸ್ಪದ ಸಾವು. ಶಿವಮೊಗ್ಗ ಜಿಲ್ಲೆಯ ಕೋನಗವನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರ ಭಾರತಿ ತೀರ್ಥ ಗೋಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಶಿವಮೊಗ್ಗದ ಗ್ರಾಮಾಂತರ ಕೋನಗವನಹಳ್ಳಿ ಮಾಲಕೇಶಪುರದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಭಾರತಿ ತೀರ್ಥ ಗೋಶಾಲೆಯಲ್ಲಿ ಈ ಒಂದು ಅನುಮಾನಾಸ್ಪದ ಸಾವನ್ನಪ್ಪಿರುವಂತಹ ಘಟನೆ ನಿನ್ನೆ ಸಂಜೆ ನಡೆದಿರುವಂತದ್ದು. ಮೂಲತಃ ಹುಂಚಾ ಗ್ರಾಮದವರಾಗಿರುವಂತಹ ಈ ವ್ಯಕ್ತಿಯನ್ನ ಪ್ರಜ್ವಲ್ ಎಂದು ಗುರುತಿಸಲಾಗಿದೆ. ಈ ವ್ಯಕ್ತಿ ಮಠಕ್ಕೆ ಆಗಾಗ ಕೆಲಸದ ನಿಮಿತ್ತ ಬಂದು ಹೋಗ್ತಾ ಇದ್ರಂತೆ. ಆದ್ರೆ ಇವರು ಸಾವಿನ ಕಾರಣವಾದ್ರೂ ಏನಾಗಿರಬಹುದು? ಗೋಶಾಲೆಯ ಆವರಣದಲ್ಲಿರುವಂತಹ ಕಲ್ಯಾಣಿ ಹೊಂಡಕ್ಕೆ ಇವರು ಬಿದ್ದಿರುವಂತಹ ಶಂಕೆ ವ್ಯಕ್ತವಾಗಿದೆ. ನಿಯಮದ ಪ್ರಕಾರ ಇಂತಹ ಹೊಂಡಗಳ ಸುತ್ತಲೂ ಸುರಕ್ಷತೆಯ ಬೇಲಿ ಹಾಕುವುದು ಕಡ್ಡಾಯ ಆಗಿರುತ್ತೆ. ಆದ್ರೆ ಈ ಕಲ್ಯಾಣಿ ಹೊಂಡದ ಕಾಮಗಾರಿ ಪ್ರಗತಿಯಲ್ಲಿರೋದ್ರಿಂದ ಯಾವುದೇ ಸುರಕ್ಷತೆಯ ಬೇಲಿ ಇಲ್ಲಿ ಇರಲಿಲ್ಲ, ಕಾಣಲಿಲ್ಲ. ಹಾಗಾಗಿ ಶ್ವಾನ ತಡೆಯಲು ಎಂದು ಹೋದ ಈ ವ್ಯಕ್ತಿ ಅಲ್ಲಿ ಅದರೊಳಗಡೆ ಬಿದ್ದು ನೀರಿಗೆ ಬಿದ್ದು ಸಾವನ್ನಪ್ಪಿರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಆದ್ರೆ ಈ ಸಾವಿನ ಹಿಂದೆ ಬೇರೆ ಏನಾದ್ರೂ ಕಾರಣಗಳು ಇರಬಹುದು ಎಂಬ ಶಂಕೆಯನ್ನ ಕೂಡ ಈಗ ಸ್ಥಳೀಯರು ಚರ್ಚಿಸುತ್ತಿರುವಂತದ್ದು. ಅಲ್ಲಿದ್ದ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. ಅವರ ಒಂದು ಹೇಳಿಕೆಯ ಆಧಾರದ ಮೇಲೆ ಅಲ್ಲೇ ಒಂದು ಯುವಕ ಪಕ್ಕದ ಹೊಲದಲ್ಲಿ ಕೆಲಸ ಮಾಡ್ತಿರುವವರ ಮುಂದೆ, ಅವರ ಹೆಸರು ರಾಜೀವ್ ಅಂತ, ಅವರ ಮುಂದೆ ಮಕ್ಕಳು ಅಲ್ಲಿ ನಡೆದ ಘಟನೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಸಾಕಷ್ಟು ಸಮಯ ನೀರಿನಿಂದ ಅವರು ಹೊರ ಬರಲಿಲ್ವಂತೆ. ನಿನ್ನೆಯಲ್ಲಿ ಮಠದಲ್ಲಿ ಜಮೀನಿಗೆ ಹೋಗಿದ್ರಂತೆ. ಹಸುವನ್ನ ತೊಳೆದು ಹೋಗಿ ಅವರು ಆ ಒಂದು ಗೋಶಾಲೆಯ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಅರವಿಂದ್ ಅವರು ನಮ್ಮೊಂದಿಗಿದ್ದಾರೆ. ಅರವಿಂದ್, ಯಾವ ರೀತಿಯಾಗಿ ಅಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು? ಸ್ವತಃ ಅವರೇ ಏನಾದ್ರೂ ಅಲ್ಲಿ ಬೈ ಮಿಸ್ಟೇಕ್ ಆಗಿ ಬಿದ್ದು ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆಯೋ, ಅಥವಾ ಇನ್ ಯಾರದೋ ಕೈವಾಡದಿಂದ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು? ಯಾವ ರೀತಿಯಾಗಿ ಅಲ್ಲಿ ಘಟನೆ ಸಂಭವಿಸಿದೆ? ಹೌದು ರಕ್ಷಾ, ಶಿವಮೊಗ್ಗ ಹೊರವಲಯ ಇರ್ತಕ್ಕಂಥ ಕೊನಗವಳ್ಳಿ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಮಾಲತೇಶಪುರದ ಮಠದಲ್ಲಿ ಈ ಘಟನೆ ನಡೆದಿರೋದು. ಸರಿಸುಮಾರು ಸಂಜೆ ಅಥವಾ ರಾತ್ರಿ ವೇಳೆಗೆ ಈ ಘಟನೆ ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಏನು ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಬ್ಬ ವ್ಯಕ್ತಿ, ಈ ರಾಜೀವ್ ಅನ್ನೋ ವ್ಯಕ್ತಿ ಶವವನ್ನು ಹೊರಗಡೆಗೆ ತೆಗೆದುಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಸರಿಸುಮಾರು ನಿನ್ನೆ ರಾತ್ರಿ ಹೊತ್ತಿಗೆ ಈ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಒಂದು ಕಡೆ ಹೇಳೋದಾದ್ರೆ ಎಲ್ಲೋ ಒಂದು ಕಡೆಗೆ ಇದು ಅನುಮಾನಾಸ್ಪದ ಸಾವು ಅನ್ನೋದು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯ ಇದರ ವಿವರವನ್ನ ಪೊಲೀಸರ ತನಿಖೆ ನಂತರವಷ್ಟೇ ಕಂಪ್ಲೀಟ್ ಆಗಿ ತಿಳ್ಕೊಳ್ಬಹುದು. ಅದಕ್ಕಿಂತ ಮುಂಚೆ ಖಚಿತವಾಗಿ ಯಾವುದನ್ನು ಹೇಳಲಿಕ್ಕಾಗಲ್ಲ. ಆದ್ರೆ ಏನು ಈ ಕೊಳದಲ್ಲಿ ಬಿದ್ದು ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಮುಂಜಾಗ್ರತವಾಗಿ ಅಲ್ಲಿ ಸಾಕಷ್ಟು ಸುರಕ್ಷತೆಯನ್ನ ಕೈಗೊಳ್ಬೇಕಾಗಿತ್ತು. ಆ ಸುರಕ್ಷತೆ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಇನ್ನ ಆ ವ್ಯಕ್ತಿಗೆ ಪೊಲೀಸರು ತನಿಖೆ ನಂತರ ಈಗ ಶವವನ್ನ ಶಿವಮೊಗ್ಗದ ಸರ್ಕಾರಿ ಮೆಗಾನ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ದಾರೆ. ಮಠದವರೇನು ಅವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಆದ್ರೆ ಇನ್ನು ಖಚಿತವಾಗಿ ಯಾವುದೇ ಮಾಹಿತಿ ಮಠದವರಿಗೆ ಸಹಾಯ ಮಾಡ್ತಾ ಇದಾರೋ ಇಲ್ಲೋ ಅನ್ನೋದನ್ನ ಇನ್ನು ಮುಂದಿನ ಸಮಯದಲ್ಲಿ ತಿಳ್ಕೊಬೇಕಾಗ್ತದೆ ರಕ್ಷಾ.
ಆ ಹೊಂಡದಲ್ಲಿ ಸುತ್ತಮುತ್ತಲೂ ಇದೇ ತರ ತುಂಬಾ ವರ್ಷದಿಂದ ಇದೆಯಾ ಅಥವಾ ಈಗ ಕಾಮಗಾರಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ? ಕಾಮಗಾರಿ ನಡೀತಾ ಇದೆ ಅನ್ನೋದು ಅಲ್ಲಿ ಒಂದು ರೀಸನ್ ಅಥವಾ ಬಿಫೋರ್ ಇಂದಾನು ಇದೇ ತರ ಇದೆಯಾ? ಇಲ್ಲ ರಕ್ಷಾ, ಸಾಕಷ್ಟು ವರ್ಷಗಳಿಂದ ಇಲ್ಲಿ ಕಾಮಗಾರಿ ಅಂದ್ರೆ ಬಿಟ್ಟು ಕಾಮಗಾರಿ ನಡೀತಾನೆ ಇರ್ತದೆ. ಮೂಲತಃ ಈತ ಬೇರೆ ಗ್ರಾಮದಿಂದ ಅಲ್ಲಿ ಆಗಾಗ ಹುಂಚ ಗ್ರಾಮದಿಂದ ಈತ ಅಲ್ಲಿಗೆ ಆಗಾಗ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾನೆ. ಏನು ಕಾಮಗಾರಿ ನಡೀತಾ ಇರ್ತದೆ ಆ ಸಂದರ್ಭದಲ್ಲಿ ಮಾತ್ರ ಇವನ ಆಗಾಗ ಬಂದು ಹೋಗ್ತಾ ಇದ್ದ ಅಂತ ಬಿಟ್ಟು ಹೇಳಲಾಗ್ತಾ ಇದೆ. ಆತನ ತಾಯಿ ಮತ್ತೆ ಆತನ ಪೋಷಕರು ಈಗಾಗ್ಲೇ ಶಿವಮೊಗ್ಗಕ್ಕೆ ಬಂದ್ಬಿಟ್ಟು ಆತನ ಶವನ್ನ ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಬಂದಿದ್ದಾರೆ. ಇನ್ನು ಅವರಿಗೆ ಮರಣೋತ್ತರ ಪರೀಕ್ಷೆಯ ನಂತರ ಅವರಿಗೆ ಸಿಗ್ತದೆ. ಆದ್ರೆ ಒಂದು ಕಡೆಯಿಂದ ಹೇಳ್ಕೊಂತ ಹೇಳಿದ್ರೆ ಇಲ್ಲಿ ಬಿಟ್ಟು ಅಂದ್ರೆ ಸ್ಥಳೀಯ ಗ್ರಾಮಸ್ಥರು ಹೇಳೋ ಪ್ರಕಾರ ಏನ್ ಈ ಗೋಶಾಲೆ ಇದೆ, ಈ ಗೋಶಾಲೆಯಲ್ಲಿ ಆರಂಭದಲ್ಲಿ ಸಾಕಷ್ಟು ಗೋವುಗಳಿದ್ವು. ಆದರೆ ಈಗ ಸ್ವಲ್ಪ ಸಮಯದ ನಂತರ ಅಂದ್ರೆ ಕಾಲಕ್ರಮೇಣ ಅಲ್ಲಿ ಒಂದಷ್ಟು ಹಸುಗಳು ಮಾತ್ರ ಇದೆ, ಹೆಚ್ಚಿಗೆ ಯಾವುದೂ ಇಲ್ಲ. ಸಾಕಷ್ಟು ಅನುದಾನಗಳನ್ನ ಪಡೆದುಕೊಳ್ಳಲಿಕ್ಕೆ ಮಾತ್ರ ಈ ತರದ ಕ್ರಮಗಳನ್ನ ತಗೊಳ್ತಾರೆ ಹೊರತು ಅಂದ್ರೆ ಗೋವುಗಳನ್ನ ತೋರಿಸಿದ್ದಾರೆ ಹೊರತು ಈಗ ಸಾಕಷ್ಟು ಅಂದ್ರೆ ಮುಂಚೆ ಏನು ಪ್ರಮಾಣದಲ್ಲಿತ್ತು ಆ ಪ್ರಮಾಣದಲ್ಲಿ ಇಲ್ಲಿ ಗೋವುಗಳಿಲ್ಲ ಅಂತ ಬಿಟ್ಟು ಹೇಳಲಾಗ್ತಾ ಇದೆ. ರಕ್ಷಾ, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೀವೆಲ್ಲ ಗಮನಿಸಿರ್ಬೋದು ಅಲ್ಲಿ ಈ ಕಾಮಗಾರಿ ಸುಮಾರು ವರ್ಷದಿಂದ ನಡೀತಾನೆ ಇದೆಯಂತೆ. ಆದ್ರೆ ಇನ್ನೂ ಕಾಮಗಾರಿ ಕೂಡ ಸಂಪೂರ್ಣವಾಗಿಲ್ಲ. ಆದ್ರೆ ಆ ಒಂದು ವ್ಯಕ್ತಿ ಈಗ ಅನ್ಯಾಯವಾಗಿ ಸಾವನ್ನಪ್ಪಿರುವಂತಹದ್ದು. ಇನ್ನು ಈ ಬಗ್ಗೆ ಇನ್ನೂ ತನಿಖೆ ನಡೀತಾ ಇರುವಂತದ್ದು. ಪೊಲೀಸರ ತನಿಖೆಯ ನಂತರ ಇದು ಅನುಮಾನಾಸ್ಪದ ಸಾವು ಅಥವಾ ಬೇರೆ ಪ್ಲಾನ್ ಮೂಲಕ ಯಾರಾದ್ರೂ ಇಲ್ಲಿ ಪ್ಲಾನ್ ಮಾಡಿ ಆ ವ್ಯಕ್ತಿಯನ್ನ ಸಾವಿಗೆ ಈಡು ಮಾಡಿದ್ರು ಅಥವಾ ಅದೇ ವ್ಯಕ್ತಿ ಹೋಗಿ ಏನಾದ್ರೂ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ನೋ ಎಂಬ ಬಗ್ಗೆ ಪೊಲೀಸರು ಈ ಒಂದು ತನಿಖೆಯನ್ನ ಸಂಪೂರ್ಣ ಮಾಡಿದ ನಂತರ ಇದರ ಸಂಪೂರ್ಣ ಮಾಹಿತಿ ತಿಳಿಯಲಿರುವಂತದ್ದು.